ಈ ದೇವಸ್ಥಾನವನ್ನು ಹೊನ್ನಾದೇವಿ ಮತ್ತು ಚೋಡಮ್ಮ ಅಂತಾನೆ ಹೆಸರಾಗಿದ್ದು, ಈ ದೇವಸ್ಥಾನದ ವಿಶೇಷದಲ್ಲಿ ವಿಶೇಷತೆಯಾಗಿ ಈ ಹಬ್ಬನ ಆಚರಣೆ ಮಾಡ್ತೀವಿ ನಾವು. ವಿಶೇಷತೆ ಏನಂದ್ರೆ ಎಲ್ಲಾ ದೇವರಿಗೂ ಬೇರೆ ತರದಲ್ಲಿ ಮಾಡಿದ್ರೆ, ಈ ದೇವರ ವಿಶೇಷತೆ ಏನಂದ್ರೆ ಕೆಸವೆ ದಂಡಿನಲ್ಲಿ ಉಳ್ಸಪ್ನ ನೈವೇದ್ಯ ಮಾಡಿ, ಮತ್ತೆ ಅದಲ್ದಲೆ ಸೋಮನ ಕುಣಿತ. ಈ ಭಾಗದಲ್ಲಿ ನಾವು ಎಲ್ಲರೂ ಕೂಡ ನೋಡಿದ್ರೆ ಸೋಮನ ಕುಣಿತ, ವೀರಗಾಸಿ ಕುಣಿತವನ್ನು ಕೂಡ ಆಚರಣೆ ಮಾಡ್ಕೊಂಡ್ ಬರ್ತೀವಿ. ಅದೇ ರೀತಿ ಈಗ 15 ದಿನಗಳ ಹಬ್ಬ ಆಗಿರ್ತದೆ. ನಾವು 15 ದಿನ ಕಂಬ ಹಾಕಿ ದಿನದಿಂದ ಆಚರಣೆಗಳನ್ನ ಮಾಡ್ಕೊಂತ ಮತ್ತು ಕಟ್ಟುನಿಟ್ಟಿನ ಆಚರಣೆಯನ್ನು ಅನುಸರಿಸ್ತಾ ಊರಿನಲ್ಲಿ ಪ್ರತಿಯೊಬ್ಬ ಜನಗಳು ಕೂಡ ಎಲ್ಲ ಕುಟುಂಬ ದೇವರಿನ ಮಕ್ಕಳಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಲ್ಲರೂ ಕೂಡ ಈ ದೇವರಿನಲ್ಲಿ ಭಾಗವಹಿಸ್ತಾರೆ. ಸೋಮವಾರ ಕಲಶಸ್ಥಾಪನೆ ಆಗುತ್ತೆ. ಮಂಗಳವಾರ ಪಲ್ಲಕ್ಕಿ ಉತ್ಸವ ಎಲಿಯೂರಿನಲ್ಲಿ ತಾಯಿ ಹೊನ್ನಮ್ಮ ದೇವಿಯನ್ನು ಪಲ್ಲಕ್ಕಿ ಉತ್ಸವ ನಡೀತದೆ. ಅದೇ ರೀತಿ ಗುರುವಾರ ಹೊನ್ನಾದೇವಿಯನ್ನು ಚಂದ್ರಮಂಡಲದಲ್ಲಿ ಕುಳಿತು ಉತ್ಸವ ಮಾಡ್ತಾರೆ. ಅದೇ ರೀತಿ ಗುರುವಾರ ದಿನ ಬ್ರಹ್ಮರಥೋತ್ಸವ, ವಿಶೇಷವಾದಂತಹ ಬ್ರಹ್ಮರಥೋತ್ಸವವನ್ನು ಗುರುವಾರ ಮಧ್ಯಾಹ್ನ 12:30ಕ್ಕೆ ಈ ಭಾಗದ ಸುತ್ತಮುತ್ತಲಿನ ಎಲ್ಲಾ ಭಕ್ತಾದಿಗಳು ಸುಮಾರು ಹಳ್ಳಿ ಕಡೆಯಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ. ನಮ್ಮ ಹಳ್ಳಿ ಕಡೆಯಿಂದ ಒಂದು ಸಮುದ್ರಪಾಳ್ಯ, ಎಲಿಯೂರು, ಕಲ್ಲಾಯ್ಕನಹಳ್ಳಿ, ಕೋಗಾಟ, ಹಾಗೆ ಬುಕ್ಸಾಗರ ಆದಾಗೂ ಕೂಡ ನೀಲತ್ತಹಳ್ಳಿ, ಕಲ್ಗೊಪ್ಪನಹಳ್ಳಿ, ಬಿಡದಿ ಹೋಬಳಿ ಆದಂತಹ ರಾಮನಗರ ತಾಲೂಕಿನಲ್ಲಿ, ಕನಕಪುರ ತಾಲೂಕಿನಲ್ಲಿ, ಮಂಡ್ಯ ತಾಲೂಕು ಸುಮಾರು ಜನ ಒಕ್ಕಲು ಇರೋದ್ರಿಂದ ಗುರುವಾರ ಆದ ನಂತರ ಶುಕ್ರವಾರ ಮತ್ತೆ ಪಲ್ಲಕ್ಕಿ ಉತ್ಸವ ಮಾಡಿ ಹೊನ್ನಾದೇವಿಯನ್ನು ಎಲಿಯೂರಿನಲ್ಲಿ ಮೆರವಣಿಗೆ ಮಾಡಿ, ಪಲ್ಲಕ್ಕಿ ಉತ್ಸವದಲ್ಲಿ ಮೆರವಣಿಗೆ ಮಾಡಿ, ಶುಕ್ರವಾರ ಬೆಳಗಿನ ಜಾವ ಅಂದ್ರೆ ಸುಮಾರು 6 ಗಂಟೆಗೆ ಶನಿವಾರಕ್ಕೆ ಬೀಳುತ್ತೆ. ಶನಿವಾರ ಕಂಬ ವಿಸರ್ಜನೆಯನ್ನು ಮಾಡಿ ಅಲ್ಲಿಗೆ ಹಬ್ಬದ ಹಬ್ಬವನ್ನು ಮುಕ್ತಾಯಗೊಳಿಸ್ತೀವಿ. ಅದೇ ರೀತಿ ಇದು ಭಕ್ತಾದಿಗಳಿಂದ ಸಂಭ್ರಮಿಸಿ ಹಬ್ಬ ಮಾಡುವಂತಹ ಈ ಹಬ್ಬಕ್ಕೆ ಹೊನ್ನಾದೇವಿ ಚೌಡಮ್ಮನ ಹಬ್ಬ ವಿಚಾರಣೆ.